ಮಾರ್ಕ್ ಮೂವಿ ನೋಡಿದ್ರಿ, ಹೇಗಿದೆ? ಬ್ರೋ ಚೆನ್ನಾಗಿದೆ ಮೂವಿ, ಸಕ್ಕದಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸುದೀಪ್ ಅಣ್ಣನ್ಗ ಚೆನ್ನಾಗಿರೋದು ಕೊಡ್ತಾವ್ರೆ, ಬಟ್ ಸುದೀಪ್ ಅಣ್ಣನಿಗೂ ಇನ್ನೂ ಆಕ್ಷನ್ಸ್ ಮೂವಿ ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೇಕು. ಯಾಕಂದ್ರೆ ಸುದೀಪ್ ಅಣ್ಣನಿಗೆಲ್ಲ ಸ್ವಲ್ಪ ಮಾಸ್ ಲುಕ್ ಕೊಟ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರ್ಬೋದು. ಡೈರೆಕ್ಟ್ ಯೋಚನೆ ಮಾಡ್ಬಿಟ್ಟು ಇನ್ನೂ ಮಸ್ತಾಗಿ ಇಕ್ಬೇಕು. BGM ಇದೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕು. ಬಟ್ ಎಲ್ಲಾ ಮೂವಿಗಳಲ್ಲೂ ಸ್ಟೋರಿ ಇದ್ದಂಗೆ ಇದ್ರಲ್ಲೂ ಇಕ್ಕವ್ರೆ. ಚೆನ್ನಾಗೈತೆ ಮೂವಿ. ಇಲ್ಲಿ ನಾವು ಡಿ ಬಾಸ್ ಫ್ಯಾನ್ಸ್. ನಮ್ಮ ಅಣ್ಣನವನು ಡೆವಿಲ್ಗೆ ಸ್ಟಾರ್ಟಿಂಗ್ ಫಸ್ಟ್ ದಿನನೇ ಬಂದಿದ್ದ. ನಾವು ದರ್ಶನ್ ಅಣ್ಣ ಅಭಿಮಾನಿ. ಎಲ್ರು ಹೇಳ್ತಾರೆ, ಯಾರೋ ಸ್ವಲ್ಪ ಜನ ಸುಳ್ಳೆ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ತಲೆಗೆ ಹಾಕೊಂಬಾರ್ದು. ಬಂದ್ಬಿಟ್ಟು ಎಲ್ರು ಕನ್ನಡ ಮೂವಿ ನೋಡ್ಬೇಕು, ಕನ್ನಡನ ಬೆಳೆಸ್ಬೇಕಷ್ಟೇ. ಕ್ಲೈಮ್ಯಾಕ್ಸ್ ಅಂತೂ ಒಂದು ಚೆನ್ನಾಗಿದೆ, ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಸಕ್ಕದಾಗಿದೆ. ಅದು ನೋಡಿದ್ರೆ ಒಂದ್ ಸ್ವಲ್ಪ ಕಂಡಲ್ಲಿ ನೀರ್ ಬರುತ್ತೆ. ಬಟ್ ಚೆನ್ನಾಗಿದೆ ಬ್ರೋ, ಮೂವಿ ಅಂತೂ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಎಲ್ಲ ಡಿ ಬಾಸ್ ಫ್ಯಾನ್ಸ್ ಎಲ್ರು ಅಷ್ಟೇ. ಇಲ್ಲಿ ಯಾವ್ದು ಇದೆಲ್ಲ ಈಗೋ ಎಲ್ಲ ಬಿಟ್ಬಿಟ್ಟು ಎಲ್ರು ಬಂದ್ಬಿಟ್ಟು ಕನ್ನಡ ಮೂವಿ ನೋಡೋಣ, ಬೆಳ್ಸೋಣ. ನೆಕ್ಸ್ಟ್ 45 ಬರ್ತೀರಿ. ಇವಾಗೂ ಅಷ್ಟೇ ಸುದೀಪ್ ಅಣ್ಣನ ಮೂವಿಗೂ ನಾವು ಫಸ್ಟ್ ಶೋಗೆ ಬಂದಿರೋದು. ನಾವು ಇಲ್ಲಿ ಯಾರ್ಯಾರಿಗೂ ದುಶ್ಮನಗಳಲ್ಲ. ನಮ್ಮ ಕನ್ನಡ ಮೂವಿನ ನಮ್ಮ ಕನ್ನಡ ನಾವು ಬೆಳೆಸ್ಕೊಳೋಣ. ಯಾವಂತ ಬಾಲಯದ್ ಬರುತ್ತೆ, ಎಲ್ಲರೂ ಅದಕ್ಕೆ ಹೋಗಿ ಬೆಳೆಸ್ತೀರಿ. ಇದು ನಮ್ಮ ಕನ್ನಡ ಮೂವಿ. ಇಲ್ಲಿ ಸುದೀಪ್ ಅಣ್ಣನು ನಮ್ಮ ಬಾಸ್ದೆ ಹೆಸರಲ್ಲ ಐತೆ, ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು. ಮೂವಿ 100% ಚೆನ್ನಾಗೈತೆ. 100 days ಓಡ್ಲಿ, ಮಸ್ತಾಗೈತೆ ನೋಡಿ. ಇವರು ಅಷ್ಟೇ, ನಮ್ಮ ಅಣ್ಣನ ಇವರು ಕಿಚ್ಚ ಸುದೀಪ್ ಫ್ಯಾನು, ನಾವು ದರ್ಶನ್ ಫ್ಯಾನು. ಇವ್ರ ಹೆಂಗೆ ನಮ್ಮ ಮಂಜಣ್ಣು, ಇನ್ನೊಬ್ರು ಇದಾರೆ ನಮ್ಮ ಅಣ್ಣನು ಅಷ್ಟೇ. ಬೆಳಗ್ಗೆ ನಮ್ಮ ಜೊತೆನೆ ಡೆವಿಲ್ ನೋಡಕ್ ಬಂದಿದ್ರು. ಇಲ್ಲಿ ಯಾವ್ದು ಭೇದ ಭಾವ ಅಂತ ನಾವು ಮಾಡ್ತಾ ಇಲ್ಲ. ಯಾರೋ ಸ್ವಲ್ಪ ಜನ ಫೇಕ್ ಅಕೌಂಟ್ ಓಪನ್ ಮಾಡ್ಕೊಂಡು ಅವ್ರು ಮಾಡ್ತಾ ಇದಾರೆ. ಬಟ್ ಎಲ್ರು ಬಂದ್ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಅವತ್ತೇಳಿದ್ದು ಒಂದೇ, ಡೆವಿಲ್ ಅಲ್ಲೂ ಇವತ್ತೇಳೋದು ಒಂದೇ. ನಮ್ಮ ಕನ್ನಡ ಸಿನಿಮಾ ಇದು, ನಾವು ನೋಡ್ಬೇಕಷ್ಟೇ. ಇದು ನಮ್ಮ ಕನ್ನಡನ ನಾವು ಬೆಳೆಸ್ಬೇಕಷ್ಟೇ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಬರೋಣ ಆದಷ್ಟು ಬೇಗ ಮೂವಿನ. ಮಸ್ತಾಗೈತೆ ಬ್ರೋ ಹೇಳ್ಬೇಕಂದ್ರೆ. ಬ್ರೋ ನೀವೇನಂತೀರಾ? ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತೀರಿ. ಚೆನ್ನಾಗಿದೆ. ಅಂದ್ರೆ ನಾವು ಫಸ್ಟ್ ಶೋಗೆ ಇದು ಡೆವಿಲ್ ನೋಡ್ದೆ, ಚೆನ್ನಾಗಿದೆ, ಮಸ್ತಾಗಿದೆ. ಮತ್ತೆ ಕಿಚ್ಚ ಸುದೀಪ್ದು ಮಸ್ತಾಗಿದೆ. ಇವಾಗ ಅಂದ್ರೆ ಮಾರ್ಕ್ ಮಾತ್ರ ಮಸ್ತಾಗಿದೆ, ಏನೇ ಮಾತಾಡಂಗಿಲ್ಲ, ಚೆನ್ನಾಗಿದೆ. ಸೂಪರ್ ಸೀನ್ಗಳು, ಅಲ್ಟಿಮೇಟು, ಸಾಂಗು ಎಲ್ಲ ಸಕ್ಕ ಚಿಂದಿ ಆಗಿದೆ. ಇಬ್ರು ಅಂದ್ರೆ ಇವಾಗ ಕಾಂಟ್ರವರ್ಸಿ ಮಾಡ್ತಿದ್ದಾರೆ, ಫ್ಯಾನ್ಸ್ ವಾರ್ ಅದು ಇದು ಅಂತ. ಯಾವ್ದು ಅಂದ್ರೆ ಯಾರೋ ಒಬ್ಬ ಮಾಡೋದಕ್ಕೆ ಎಲ್ಲಾರ್ಗು ಕೆಟ್ಟ ಹೆಸರು ಬರ್ತಾ ಇದೆ. ಅಂದ್ರೆ ಇಬ್ರು ಕುಚಿಗುಗಳೇ, ಬಿಟ್ಕೊಡಲ್ಲ. ಯಾವ್ದೇ ಸ್ಟೇಜ್ ಮೇಲೆ ಆಗ್ಲಿ, ಯಾವ್ದೇ ಇರ್ಲಿ ಬಿಟ್ಕೊಡಲ್ಲ. ಇಬ್ರು ಕ್ಲೋಸ್ ಆಗೇ ಇದ್ದಾರೆ. ಆದ್ರೆ ಅಂದ್ರೆ ಬೇರೆಯವರು ಸ್ವಲ್ಪ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ, ತಂದಿಕ್ಕಿ ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇ. ಇಬ್ರು ಸಖತ್ತಾಗೇ ಇದ್ದಾರೆ. ಆದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಂದ್ ಮೂವಿನಾಗ್ಲಿ, ಪೋಸ್ಟಿಂಗ್ ಅಲ್ಲಾಗ್ಲಿ ಸುದೀಪು ಪೋಸ್ಟ್ ಮಾಡ್ತಾರೆ, ನೋಡಿದಿರಲ್ಲ. ಸುದೀಪು ಪೋಸ್ಟ್ ಮಾಡ್ತಾರೆ, ದರ್ಶನನು ಎಲ್ಲೂ ಹೇಳ್ಕೊಳಲ್ಲ, ಆದನ್ನ ಹೇಳ್ಕೊಂತಾರೆ. ಇಬ್ರುನು ಯಾವ್ದು ಇಲ್ಲ ಬ್ರೋ. ಇವಾಗ ಆಕ್ಚುಲಿ ಬಂದ್ಬಿಟ್ಟು ಸುದೀಪ್ ಅವ್ರಾಗಿರ್ಬೋದು ಅಥವಾ ದರ್ಶನ್ ಅವ್ರಾಗಿರ್ಬೋದು, ಅವ್ರ ಜೊತೆಗಿರೋ ಚೇನಗಳೆಲ್ಲ ಇದನ್ನೆಲ್ಲ ಮಾಡ್ತಿದ್ದಾರೆ. ಕರೆಕ್ಟ್ ಬ್ರೋ. ಅದೇ ಅದಕ್ಕಿಂತ ಅವ್ರ ಕಡೆ ಅನ್ನೋದಕ್ಕಿಂತ ಕೆಲವೊಂದು ಗ್ರೂಪ್ಸ್ ಇದೆ. ಸೊ ಅದು ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ದರ್ಶನ್ ಗ್ರೂಪ್ನು ಅಲ್ಲ, ಅಲ್ಲಿ ಸುದೀಪ್ ಗ್ರೂಪ್ನು ಅಲ್ಲ. ಕೆಲವೊಂದು ಗ್ರೂಪ್ ಇವ್ರ ಅಭಿಮಾನಿಗಳು ಬಿಟ್ಬಿಟ್ಟು ಕೆಲವೊಂದು ಗ್ರೂಪ್ಗಳಲ್ಲಿ ಈ ತರ ಮಾಡ್ತಿದಾರೆ ಅಷ್ಟೇ. ಹೇಳ್ಬೇಕಂದ್ರೂ ಅಷ್ಟೇ, ನಾವೆಲ್ಲ ಫಸ್ಟ್ ಡೇ ನಿಮ್ಗೆ ಗೊತ್ತಿರ್ಬೋದು, ಡೆವಿಲ್ ಅಲ್ಲಿ ನೋಡ್ಸಿದಿರಿ. ಇದೂನು ಅಷ್ಟೇ, ಮಾರ್ಕು ಅಷ್ಟೇ, ನಮಗೆ ಒಳ್ಳೆ ಮೂವಿನ ಕೊಟ್ಟವ್ರೆ. ಆದ್ರೆ ಸುದೀಪ್ ಅಣ್ಣನ್ಗೆ ಹೇಳೋದು ಒಂದೇ ಒಂದು, ಇನ್ನೊಂದ್ ಸ್ವಲ್ಪ ಸುದೀಪ್ ಅಣ್ಣನ್ಗ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೇಕು. ಯಾಕಂದ್ರೆ 3 ಫಿಲಮ್ನು ಒಂದೇ ಸ್ಟೋರಿಯಲ್ಲಿ ಕೊಟ್ಬಿಟ್ಟವ್ರು ಅವ್ರು. ಸ್ವಲ್ಪ ಸುದೀಪ್ ಅಣ್ಣ ನೆಕ್ಸ್ಟ್ ಮೂವಿ ತಗೊಳ್ಳೋ ಟೈಮಲ್ಲಿ, ಯಾಕಂದ್ರೆ ಅಭಿಮಾನಿಗಳು ಹಂಗೆ ಸುದೀಪ್ ಅಣ್ಣನ ಬೇರೆ ತರ ನೋಡ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಸೊ ಅವ್ರಿಗೆ ಒಂದ್ ಸ್ವಲ್ಪ ಬೇರೆ ತರ ಡಿಫ್ರೆಂಟ್ ಆಗಿ ಲುಕ್ ಕೊಡ್ಬೇಕು. ಯಾಕಂದ್ರೆ ಸುದೀಪ್ ಅಣ್ಣಂಗೆ ಒಂದೇ ಸ್ಟೋರಿ ತಗೊಂಡು ಹೋಗ್ತಾ ಅದೇನಾಗುತ್ತಂದ್ರೆ ಅವ್ರಿಗೆ ಅಭಿಮಾನಿಗಳಿಗೆ ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ ಆಗ್ತಾರೆ. ಸುದೀಪ್ ಅಣ್ಣನ್ಗೆ ಒಂದೇ ಒಂದು ಹೇಳೋದು, ನೆಕ್ಸ್ಟ್ ಸತಿ ಮೂವಿ ಬರ್ತಾ ಇರೋದು ಸ್ವಲ್ಪ ಮಾಸಾಗೆ 100% ಹೇಳ್ಬೇಕಂದ್ರೆ ಈ ಮೂವಿನೂ ಮಾಸಾಗೆ ಇದೆ. ಸಕ್ಕದಾಗಿದೆ ಮೂವಿ ಮಾತ್ರ ನಾವೇನು ಚೆನ್ನಾಗಿಲ್ಲ ಹಂಗೆ ಅಂತಲ್ಲಿ ಎಲ್ಲೂ ಹೇಳಲ್ಲ ನಾವು. ಮೂವಿ ಚೆನ್ನಾಗಿದೆ, ಎಲ್ರು ಬಂದ್ಬಿಟ್ಟು ಥಿಯೇಟ್ರಲ್ಲೇ ನೋಡ್ರಿ. ಆದಷ್ಟು ಪೈರಸಿ ಮಾಡೋದನ್ನ ನಿಲ್ಸ್ಬೇಕು. ನಮ್ದು ಡೆವಿಲ್ ಅಷ್ಟೇ, ಎಷ್ಟೋ ಜನ ಪೈರಸಿಗಳು ಮಾಡೋರೆ. ಪೈರಸಿ ಮಾಡೋದನ್ನ ನಿಲ್ಸಿದ್ರೆ ನಮ್ಮ ಕನ್ನಡ ಸಿನಿಮಾ ನಾವೇನೆ ಪೈರಸಿ ಮಾಡಿಬಿಟ್ರೆ ತಪ್ಪಾಗುತ್ತೆ. ಬೇರೆ ಸಿನಿಮಾಗಳೆಲ್ಲ ನಮ್ಮ ಕನ್ನಡ ಅಂತ ಹೇಳ್ಬಿಟ್ಟಲ್ಲ, ಬೇರೆ ಸಿನಿಮಾಗಳನ್ನು ಪೈರಸಿ ಮಾಡಬಾರ್ದು. ಅವ್ರು ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಒಂದು ಮೂವಿಯಲ್ಲಿ ಥಿಯೇಟ್ರಲ್ಲಿ ಬರುತ್ತಂದ್ರೆ, ಸೊ ಅದನ್ನ ನಾವು ಒಂದು ಪೈರಸಿ ಮಾಡಬಾರ್ದು. ನಮ್ ಡಿ ಬಾಸ್ ಹೇಳ್ಕೊಟ್ಟಿದ್ದು ಅದೇ ನಮ್ಗ. ನಾವು ಪೈರಸಿ ಮಾಡಿರೋರು ಯಾರೇ ಆಗಿರ್ಲಿ, ನಾವು ನಿಜವಾಗ್ಲೂ ಹೇಳ್ತೀರಿ, ಅಂತವ್ರು ಸಿಕ್ಕಿದ್ರೆ ಆದಷ್ಟು ಗ್ರೂಪ್ಗಳಲ್ಲಿ ಶೇರ್ ಮಾಡ್ರಿ. ನಾವಿಲ್ಲಿ ಡಿ ಬಾಸ್ ಫ್ಯಾನ್ಸ್ 100% ಇವಾಗ ಹೇಳ್ತೀರಿ, ನಮ್ಮ ಕೈಲಿ ಆದಷ್ಟು ನಮ್ಮ ಕನ್ನಡ ಮೂವಿನ ಬೆಳೆಸ್ತೀರಿ. ಜೈ ಡಿ ಬಾಸ್. ಏನ್ ಇಷ್ಟ ಆಯ್ತು ಮೂವಿಯಲ್ಲಿ? ಎಲ್ಲ ಮೂವಿನೇ ಫುಲ್ ಇಷ್ಟ. ಓಕೆ, ಸೂಪರ್. ಹೇಳಿ ಬ್ರೋ. ಅಲ್ಲ, ಒಂದ್ ನಿಮಿಷ. ನೋಡಿ ಕಿಚ್ಚ ಬಾಸ್. ಬ್ರೋ ಮಾರ್ಕ್ ಮೂವಿ ನೋಡಿದ್ರಿ, ಹೇಗಿದೆ? ಸೂಪರ್ ಹಾ, ಸೂಪರ್ ಆಗಿದೆ ಫಿಲಂ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಓಕೆ, ಯಾರು ಗೊತ್ತಾ?
ನಂಬಾಸು ಕಿಚ್ಚ ಕೇಳಿಸ್ಕೊರೋ ಬಚ್ಚ ಅಷ್ಟೇ. ಅಲ್ಲ ಒಂದ್ ನಿಮಿಷ. ಓಕೆ, ಒಂದ್ ನಿಮಿಷ. ಇವಾಗ ಬಂದಿರೋ ಮೂವಿ ರೆಕಾರ್ಡ್ ಬ್ರೇಕ್ ಮಾಡೋದಂತೀರಾ ಅಥವಾ ಹೇಗೆ? ಅಷ್ಟೇ. ಓಕೆ, ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಬಾಸ್ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇನ್ನೂ ಒಂದು ಅಕ್ಷರ ನೋಡಿದ್ರೆ ಬೇಜಾರಾಗಲ್ಲ. ನೆಕ್ಸ್ಟ್ ಮತ್ತೆ ವಿಜಯ್ ಕಾರ್ತಿಕ್ ಜೊತೆಗೆ ಫಿಲಮ್ ಅಂತ ಹೇಳಿದ್ದಾರೆ. ಫಿಲಮ್ ಅವ್ರ ಜೊತೆಗೆ ಮಾಡಿದ್ರೆ ಫುಲ್ ಹಿಟ್ ಆಗುತ್ತೆ ಅಂತ ನನ್ನ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಬಾಸ್ ಮಾತ್ರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಅಲ್ಲ ಒಂದ್ ನಿಮಿಷ, ಏನೋ ಡೈಲಾಗ್ ಏನಾರು ಹೇಳ್ತೀರಾ? ಡೈಲಾಗ್ ಏನು ಪರವಾಗಿಲ್ಲ. ಬಾಸ್ಗೆ ಬಾಸ್, ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಹೇಳಿ. ಸೂಪರ್ ಮೂವಿ, ಜೈ ಕಿಚ್ಚ ಬಾಸ್. ಓಕೆ, ಜೈ ಕಿಚ್ಚ ಬಾಸ್. ಬನ್ನಿದ್ರು. ಸಕ್ಕತ್ತಾಗಿದೆ ಮೂವಿ, ಸಕ್ಕತ್ತಾಗಿದೆ. ಮಾರ್ಕ್ ಆಗುತ್ತೆ ಮೂವಿ, ಸಕ್ಕತ್ತಾಗಿದೆ. ಅದ ಯಾರ ಮಾತಾಡಿ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ತುಂಬ ಚೆನ್ನಾಗಿದೆ ಡೈರೆಕ್ಷನ್ಸು. ಈ ಮುಖಾಂತರ ನಾನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಮಾತು ಹೇಳೋದೇನೆಂದರೆ, ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಫ್ಯಾನ್ಸ್ ಆಗಿರ್ಬೋದು, ಈ ವಾರ ಬಿಟ್ಟು ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕಾದ್ರೆ ನಾವೆಲ್ಲ ಮೂವಿಗಳು ನೋಡಬೇಕು. ನಾನು ಪಕ್ಕ ಸುದೀಪ್ ಅಭಿಮಾನಿ. ಡೆವಿಲ್ ಮೂವಿನೂ ನೋಡಿದ್ದೀನಿ, ಈಗ ಫ್ಯಾನ್ ಶೋನಲ್ಲಿ ಮಾರ್ಕ್ ಕೂಡ ನೋಡಿದ್ದೀನಿ, ಮಧ್ಯಾಹ್ನ 45 ಕೂಡ ನೋಡಿದ್ದೀನಿ. ತುಂಬ ಸೂಪರ್ ಆಗಿದೆ, ಒಳ್ಳೆ ಮೂವಿ, ಚೆನ್ನಾಗಿದೆ ಸ್ಕ್ರಿಪ್ಟ್ ಪ್ಲೇ. ಏನು ಮ್ಯಾಕ್ಸ್ ಏನು ಬಂತು, ಮಾರ್ಕ್ ಬಂದಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಏನಾದರೂ ಬರ್ಬೋದನ್ನು ವೆಯ್ಟಿಂಗ್ ಮಾಡ್ತಾ ಇದೀವಿ. ಜೈ ಕಿಚ್ಚ ಬಾಸ್. ಇವಾಗ ಬಂದಿರೋ ಮೂವಿನ, ಈ ವರ್ಷ ಬಂದಿರೋ ಮೂವಿನ ರೆಕಾರ್ಡ್ ಬ್ರೇಕ್ ಮಾಡ್ಬೋದಂತೀರಾ? 100% ನೀವು ಫ್ಯಾನ್ ಕ್ರೌಡ್ ನೋಡಿರ್ಬೋದು. ಇಲ್ಲಿ ಬೇರೆ ಏನು ಟಾಕ್ಸ್ ಏನು ಬೇಕಾಗಿಲ್ಲ. ಬಟ್ ಅದ್ಭುತವಾಗಿರೋ ಮೂವಿ, ನಿಜವಾಗ್ಲೂ ರೆಕಾರ್ಡ್ಸ್ನ ಬ್ರೇಕ್ ಮಾಡುತ್ತೆ. ಯಾಕಂದರೆ ಈ ಮೂವಿನಲ್ಲಿ ಲವ್ ಇಲ್ಲ, ಏನೂ ಇಲ್ಲ, ಒಂದು ಹೀರೋಯಿನ್ ಇಲ್ಲ. ಲವ್ ಇಲ್ಲದೆ, ಹೀರೋಯಿನ್ ಇಲ್ಲದೆ ಒಂದು ಮೂವಿ ಮಾಡಬೇಕು, ಕಂಟೆಂಟ್ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅಂಥ ಮಾರ್ಕ್ ಮೂವಿ ಬಂದಿದೆ. ನಿಜವಾಗ್ಲೂ ನಮ್ಮ ಕನ್ನಡ ಎಲ್ಲ ಆಡಿಯನ್ಸು ಮೊದಲು ಕನ್ನಡ ಮೂವಿ ನೋಡಬೇಕು, ತುಂಬ ಚೆನ್ನಾಗಿದೆ. ಆಮೇಲೆ ನಿಮ್ಮ ಬಗ್ಗೆ, ನಿಮ್ಮ ಅಮಿತ್ ಅಡ್ಡ ಸಿಕ್ಕಾಪಟ್ಟೆ ಒಳ್ಳೆ ವೈರಲ್ ಆಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀರಾ. ನಿಮಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನ್ ಸರ್ ಎಲಿವೇಶನ್, ಏನ್ ಸರ್ ನೋಡಿ ಗುರು, ಡಿ ಬಾಸ್ ಫ್ಯಾನ್ಸು ಬೇರೆ ಅಲ್ಲ, ಕಿಚ್ಚ ಬಾಸ್ ಫ್ಯಾನ್ಸು ಬೇರೆ ಅಲ್ಲ, ಇಬ್ರು ಒಂದೇನೆ. ಡಿ ಬಾಸ್ಗೂ ಜೈ ಅಂತೀವಿ, ಕಿಚ್ಚ ಬಾಸ್ಗೂ ಜೈ ಅಂತೀವಿ. ಯಾರ್ಯಾರು ಫ್ಯಾನ್ ವಾರ್ ಕ್ರಿಯೇಟ್ ಮಾಡ್ತಾ ಇದಾರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊನ್ನೆ ಹೋದ ವರ್ಷ ಅಲ್ಲ, ಅದೇ ಪ್ರತಿ ವರ್ಷನೂ ಬರ್ಲಿ, ಕಿಚ್ಚ ಬಾಸು ಡಿ ಬಾಸು ಒಂದೇ. ನಿಮ್ನ ಅಮಿತ್ ಅಟ್ಟನ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಯಿಂದ ನನ್ನ ಇಂಟರ್ವ್ಯೂ ತಗೊಂತಾ ಇದ್ದೀರಾ. ನಾನು ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ಇಲ್ಲ ಅಂದಿಲ್ಲ, ಅದಕ್ಕೂ ಇಂಟರ್ವ್ಯೂ ಬಂದಿದ್ದೀರಾ. ಆದ್ರೆ ನಾವು ಕಿಚ್ಚ ಬಾಸ್ಗಿರೋ ಅಭಿಮಾನಿ. ಹುಬ್ಳಿ ಇಂಡಿಯಾ ಅಡ್ಗಾಡ್ ಎಲ್ಲ ಹಂಗೆ. ಅಟ್ರಾಕ್ಷನ್ ಆಗಿ ಎಂಟ್ರಿ ಕೊಟ್ಟು ಹಾಲಿವುಡ್ ರೇಂಜ್ಗೆ ಫೈಟ್ ಮಾಡಿ ಸಲಾರ್ ಸಿನಿಮಾ ನೋಡಿದೀರಾ? ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ನಿಮಿಷ ರೀ. ಮೈಸೂರಿಗೆ ಮಹಾರಾಜ, ಮಾಲೂರ್ಗೆ ಮಾಣಿಕ್ಯ, ಕೋಲಾರ್ಗೆ ಚಿನ್ನ, ನಮ್ ಬೆಂಗಳೂರಿಗೆ ಬಾದ್ಶಾ. ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡ್ಬೋದು. ನೋಡಿ, ಒಂದ್ಸರಿ ಬಂದ್ ಸಿನಿಮಾ ನೋಡಿ ಹೇಗಿರುತ್ತಂತಂದ್ರೆ, ಹಂಗೆ ಒಂದೇ ಒಂದ್ ಸೆಕೆಂಡ್ ಕೂಡ ಬೋರ್ ಆಗೋದಿಲ್ಲ. ನೋಡಿ ಒಂದ್ಸರಿ ಸಿನಿಮಾ ನೋಡಿ, ಏನ್ ಬರೋದು. ಲಾಸ್ಟ್ ಅಲ್ಲಿ ನಮ್ ಬಾಸ್ ಏನ್ ಕಷ್ಟ ಪಡ್ತಾರೆ. ಚಿಲ್ಡ್ರನ್ಸ್ ಒಂದ್ ಸೀನ್ ಇದೆ, ಚಿಲ್ಡ್ರನ್ಸ್ ಸೇವ್ ಮಾಡೋ ಸೀನ್ ಇದೆ, ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ಲಾಸ್ಟ್ ಅಲ್ಲಿ ಮಾತು ಬ್ರೋ, ನನ್ನ ತಮ್ಮನಿಗೆ ಬ್ರೋ ಒಂದ್ ಸಿನಿಮಾ, ಒಂದ್ ಸೆಕೆಂಡ್ ಮೈಕ್ ಮುಂದೆ ಉಡ್ಕೊಂಡು ಹೇಳಿ ಬ್ರೋ. ನನ್ನ ತಮ್ಮನಿಗೆ ಇವತ್ತು ರಾತ್ರಿ ಒಂದ್ ಸ್ವಲ್ಪ ಕೆಲಸ ಇದೆ ಬ್ರೋ. ಪ್ರೈವಸಿ ಏನಿಲ್ಲ, ಏನೇ ಎಷ್ಟು ಜನ ಲೀಕ್ ಮಾಡ್ಕೊಳ್ಳಿ, ನಮ್ ಕಡೆ ಇರೋದು ಯಾರು? ಕಿಚ್ಚ ಬಾಸ್. ಎಲ್ಲರೂ ಮಾರ್ಕ್ ಮೂವಿ, ಮ್ಯಾಕ್ಸ್ ಮೂವಿ ಎರಡು ಒಂದೇ ತರ ಇದೆ ಅಂತಾರೆ. ಅದು ಇದು ಪಾರ್ಟ್ 2 ಅಂತಾರೆ. ಅದನ್ನ ಯಾರು ಅನ್ಕೊಳಕ್ ಹೋಗ್ಬೇಡಿ. ಅದೇ ಬೇರೆ ಸ್ಟೋರಿ, ಇದೇ ಬೇರೆ ಸ್ಟೋರಿ. ಎಲ್ಲರೂ ಬಂದು ಮಾರ್ಕ್ ನೋಡಿ, ಸಪೋರ್ಟ್ ಮಾಡಿ, ನಮ್ಮ ಬಾಸ್ ಬೆಳೆಸಿ. ಓಕೆ, ನಿಮ್ಗೆ ಏನ್ ಇಷ್ಟ ಆಯ್ತು ಓಲ್ ಮೂವಿಯಲ್ಲಿ? ಓಲ್ಡ್ ಮೂವಿಯಲ್ಲಿ ಫೈಟಿಂಗ್ ಸೀನು
ಮಸ್ತಾಗಿದೆ. ಮತ್ತೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊಂಡು. ಸಾಂಗ್ ಹೇಗಿದೆ? ಸಾಂಗ್ ಮಾತ್ರ ಮಸ್ತು. ಎಲ್ಲ ಫುಲ್ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ತೀರಾ ನೋಡಕ್ ಬಂದ್ರೆ. ಓಕೆ, ಕರ್ನಾಟಕಕ್ಕೆ ಇರೋದು ಒಬ್ಬರೇ ಅದ ವಿಷ್ಣು ದಾದ. ಆ ವಿಷ್ಣು ದಾದ ಇವತ್ತು ನಮ್ ಕಿಚ್ಚ ಬಚ್ಚ ಮೆರೆಸ್ಬಿಟ್ಟವ್ರ ಇಡೀ ಫಿಲ್ಮ್. ಜೈ ವಿಷ್ಣು ದಾದ. ಓಕೆ, ಒಂದ್ ಡೈಲಾಗ್ ಏನಾದ್ರು ಹೇಳ್ತೀರಾ ಸುದೀಪ್ ಅವ್ರದ್ದು? ಕಿಚ್ಚ ಬಾಸ್ ಮುಂದೆ ನಮ್ ಡೈಲಾಗ್ ಏನಿಲ್ಲ ರೀ. ಮೂವಿ ಮಾತ್ರ ಸೂಪರ್. ಮಕ್ಕಳು ಕರ್ಕೊಂಬರೋ ಸೀನ್ ಇದೆ ಅಲ್ಲ, ಒಬ್ಬೊಬ್ರು ಮೈ ರೋಮಾಂಚನ ಆಗುತ್ತೆ. ಜೈ ಕಿಚ್ಚ ಬಾಸ್. ನಾನು ಹೇಳ್ತೀನಿ ಏ, dialogue ಹೇಳಿ. ನನ್ ಮಕ್ಳ ದಮ್ಮಡಿ ಕಮ್ಮಿ ಮಾಡ್ರೆ. ಬಸ್ ಬಸ್ ಬ್ರೋ, ಡಿ ಬಾಸ್ ಫ್ಯಾನ್ ಆಗ್ತಿದೀನಿ. ಡಿ ಬಾಸ್ ಅಪ್ಪಡ ಅಭಿಮಾನಿ. ಮ್ಯಾಕ್ಸ್ ಮಾತ್ರ ಮಾರ್ಕ್ ಮಾತ್ರ ಅಲ್ಟಿಮೇಟ್ ಇದೆ ಬ್ರೋ. ಅವ್ರು ಎಲ್ಲ ನೋಡ್ಬೋದು ಬ್ರೋ. ಏನೇ ಆದ್ರೂ ಲಾಸ್ಟ್ ದಮ್ಮಡಿ ಅದು ಕಮ್ಮಿ ಮಾಡ್ಬೇಕಲ್ಲ. ಸರ್ ಅಭಿಮಾನಿ, ಬಟ್ ಅವರು ದತ್ತು ಪುತ್ರ ಇವರು ಸುದೀಪ್ ಸರ್. ಮಾರ್ಕ್ಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಐತೆ ಸರ್. ಮಾರ್ಕ್ ಅಂತ ಸೂಪರ್. ಜೈ ವಿಷ್ಣು ದಾದ. ಓಕೆ, ಹೇಳಿ ಹೇಳಿ, ಏನ್ ಇಷ್ಟ ಆಯ್ತು ಓಲ್ಡ್ ಮೂವಿಯಲ್ಲಿ? ಚೆನ್ನಾಗಿದೆ ಮೂವಿಲಿ. ಅದು ಮಕ್ಕಳು ಸಾಂಗ್ಸ್, ಡೈಲಾಗ್ಸ್, ಮ್ಯೂಸಿಕ್ ಚೆನ್ನಾಗಿ ನೋಡ್ಬೋದು. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಗೆಲ್ಸಿ ಸರ್ ಹೇಳೋದು. ಜೈ ಕಿಚ್ಚ ಬಾಸ್. ಫ್ಯಾನ್ ವಾರ್ ಎಲ್ಲ ನಡೀತಿದೆಯಲ್ಲ, ಅದ್ರ ಮಧ್ಯೆ ಏನಂತೀರಾ? ಅದೆಲ್ಲ ಫ್ಯಾನ್ವರ್ ಎಲ್ಲ ಇದ್ದಿದೆ, ಎಲ್ಲ ಇಂಗ್ಲೀಷಲ್ಲಿ ಇದೆ, ಇಂಗ್ಲೀಷಲ್ಲಿ ಇದೆ. ಅದೆಲ್ಲ ಏನಿಲ್ಲ. ಕಿಚ್ಚ ಬಾಸ್ ಮನೇನೆ ಹೇಳಿದ್ರು, ಅದೆಲ್ಲ ಏನಿಲ್ಲ. ನಾವು ಹೇಳಿರೋದೇ ಬೇರೆಗೆ, ಇವಾಗ ಹೇಳ್ತಿರೋದೇ ಬೇರೆಗೆ ಅಂತ ಅಷ್ಟೇ ಸರ್. ಮತ್ತೇನಿಲ್ಲ. ಫ್ಯಾನ್ವರ್ ಎಲ್ಲ ಏನಿಲ್ಲ. ಓಕೆ, ಸಾನ್ವಿ ಸಾಂಗ್ ಆಡಿದ್ದಾರೆ, ಹೇಗಿದೆ ಅಂತ? ಸೂಪರ್ ಆಗಿದೆ, ಸಖತ್ತಾಗಿ ಆಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಇಷ್ಟೇ ಸರ್, ಸೂಪರ್ ಆಗಿದೆ. ಮತ್ತೇನಿಲ್ಲ. 100 ಡೇಸ್ ಪಕ್ಕ ಓಡುತ್ತೆ. ಒಳ್ಳೆ ಸರ್. ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ. ಫೈಟ್ಸ್ ಸೂಪರ್ ಸರ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಓಕೆ, ಈಗ ಡೆವಿಲ್ ಬಂತು, ಈ ವರ್ಷದಲ್ಲಿ ಕಾಂತಾರ ಬಂತು, ಅದನ್ನೆಲ್ಲ ಬ್ರೇಕ್ ಮಾಡತ್ತಂತೀರಾ? ಸರ್ ಹೇಳಕ್ಕಿಲ್ಲ, ಮಾಡುತ್ತೆ. ಚೆನ್ನಾಗಿದೆ, ಮಾಡುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಾವು ಕಿಚ್ಚ ಅಭಿಮಾನಿ, ಹೇಳ್ತಿದ್ವಿ. ಚೆನ್ನಾಗಿದೆ, ಬ್ರೇಕ್ ಮಾಡುತ್ತೆ. ಓಕೆ, ಫಾಸ್ಟ್ ಮೂವಿ ಸಖತ್ತಾಗಿದೆ. ಫೈಟ್ ಸೀನ್ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಿ, ಪೈರಸಿ ಮಾಡಬೇಡಿ. ಚೆನ್ನಾಗಿದೆ. ಜೈ ಕಿಚ್ಚ ಬಾಸ್. ಓಕೆ, ಏನ್ ಟ್ಯಾಟಲ್ ಹಾಕ್ಸ್ಕೊಂಡಿದ್ದೀರಾ? ಎಷ್ಟು ಇಷ್ಟ ಅಂತ ನಿಮಗೆ ಅವರು? ತುಂಬಾ ವರ್ಷದಿಂದ ಇಷ್ಟ ಅವರು. Okay. ಹಾ. ಚೆನ್ನಾಗಿ ಮತ್ತೆ ಅವ್ರ ಆ್ಯಕ್ಟಿಂಗ್ ಆಯಿತು, ಮತ್ತೆ ಆಚೆ ಅವ್ರದ್ದು ಸ್ವಭಾವ ಆಯಿತು, ಅವ್ರ ಗುಣ, ಹೆಲ್ಪಿಂಗ್ ನೇಚರು ನೋಡಿ ತುಂಬ ಅವರು ನಮ್ಗೆ ಇನ್ಸ್ಪಿರೇಷನ್ ಆಗ್ತದೆ. ಓಕೆ, ಕಿಚ್ಚ ಬಾಸ್ ಅಂದ್ರೆ ತುಂಬಾ ಇಷ್ಟ. ಅಲ್ಲ. ಕಿಚ್ಚ ಬಾಸ್. ಅಲ್ಲ, ಈಗ ಮ್ಯೂಸಿಕ್ ಬಗ್ಗೆ, ಸಾಂಗ್ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಅವರು ಸಾನ್ವಿ ಆಡಿದ್ದಾರೆ, ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಮಕ್ಕಳು ಶೋ ಮಾಡೋದು ಅದೆಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನೀವು ಹೇಳ್ತೀರಾ ಬ್ರೋ? ಹೇಳಿ. ಪಕ್ಕ ಓಡುತ್ತೆ. ಅದು ಮಾರ್ಕಲ್ಲಿ ಡೈಲಾಗ್ ಇದೆ. ಅದು ಹಾರ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡು ಬರುತ್ತೆ ಲೇಟ್ ಆಗ್ಬೋದು. ಇದು ಮಾರ್ಕ್ ಅಷ್ಟೇನಾ? ಜೈ ಕಿಚ್ಚ. ಕಿಚ್ಚ ಸುದೀಪ್ಗೆ ಡ್ಯಾನ್ಸ್ ಬರಲ್ಲ ಅಂತ ಹೇಳ್ತಾರೆ. ಫಿಲಮ್ ಬಂದು ನೋಡ್ರಿ ಯಾವ ಥರ ಡ್ಯಾನ್ಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಲ್ಲ ದೇವರು ನಮ್ ಬಾಸ್ ಮೈ ಮೇಲೆ ಐತೆ. ಕಾಲಿನೇ ಆಗಿರ್ಲಿ, ಫುಲ್ಲು ಬರ್ತಾ ಇದ್ರೆ ಮಾಸ್ ಹಂಗೆ ದಣ 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 ಅಂದ್ಬಿಡ್ಬೇಕು.